ಕುಂದಾಪುರದ ಅಧಿದೇವತೆ ಶ್ರೀ ಕುಂದೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ಮಹಾಶಿವರಾತ್ರಿ ಸಂಭ್ರಮದಿಂದ ಜರುಗಿತು. ಬೆಳಗ್ಗೆಯಿಂದ ಸಾವಿರಾರು ಮಂದಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ, ಭಜನೆ, ಶಿವನಾಮ ಸ್ಮರಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಶಿವರಾತ್ರಿ ಪ್ರಯುಕ್ತ ಶತರುದ್ರಾಭಿಷೇಕ, ಜಲಾಭಿಷೇಕ, ಕ್ಷೀರಾಭಿಷೇಕ, ಬಿಲ್ವಾರ್ಚನೆ, ನಂದಾದೀಪ ಸಹಿತ ಅನೇಕ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ವು. ದೇವರ ದೀಪಕ್ಕೆ ಎಣ್ಣೆ ತಂದವರು ಅದನ್ನ ದೀಪಕ್ಕೆ ಸುರಿದು ದೇವರಿಗೆ ನಮಿಸಿದರು. ಶಿವರಾತ್ರಿಯ ಇವತ್ತಿನ ದಿನ ಶಿವರಾತ್ರಿ ಉಪವಾಸ, ಶಿವನ ಆರಾಧನೆ, ಅಭಿಷೇಕ, ಪಂಚಾಮೃತಾಭಿಷೇಕ ಎಲ್ಲವೂ ಕೂಡ ವಿಶೇಷವಾಗಿರುವಂಥದ್ದು. ಹಿಂದೆ ಪುರಾಣ ಕಥೆಗಳಲ್ಲೆಲ್ಲ ಬರುವಂಥದ್ದು. ಬೇಡರ ಕಣ್ಣಪ್ಪನಿಗೆ ಒಲಿದಿರುವಂಥ ಈಶ್ವರ ಬಿಲ್ವಪತ್ರೆ ಅವನಿಗೆ ಗೊತ್ತಿಲ್ಲದೆ ಶಿವಲಿಂಗದ ಮೇಲೆ ಹಾಕಿದ್ನಂತೆ. ಅದರಿಂದ ಮುಂದೆ ಈಶ್ವರ ಸಂತೋಷಗೊಂಡು ಒಳ್ಳೆಯ ವರಗಳನ್ನೆಲ್ಲ ಕೊಟ್ಟ ಅಂತ. ಅದೇ ರೀತಿಯಲ್ಲಿ ಗೊತ್ತಿಲ್ಲದೆ ಹಾಕಿದರೂ ಕೂಡ ಶಿವನು ಒಲಿತಾನೆ ಅನ್ನತಕ್ಕಂಥ ಸಾಕ್ಷಿ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ, ಶ್ರದ್ಧೆಯಿಂದ ಶಿವನ ಆರಾಧನೆ ಮಾಡುವಂತಹ ಪುಣ್ಯ ಪರ್ವ ಕಾಲ ಇವತ್ತಿನ ದಿನ. ಅಂತಹ ಶಿವರಾತ್ರಿಯ ದಿನ ಶಿವನ ಆರಾಧನೆ ಮಾಡೋದ್ರಿಂದ ಸಕಲ ಕಷ್ಟವೂ ಕೂಡ ಪರಿಹಾರ ಆಗ್ತದೆ. ಎಲ್ಲ ರೀತಿಯ ರುದ್ರ ಅಂತ ಕರಿತೇವೆ ಈಶ್ವರನನ್ನ. ಎಲ್ಲ ರೀತಿಯ ರೋಗಗಳು, ಕಷ್ಟಗಳು, ಸಂಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ಅದೇ ರೀತಿಯ ಅಂತಹ ವಿಶೇಷವಾಗಿರುವಂತಹ ಶಿವರಾತ್ರಿಯ ಉತ್ಸವ ನಮ್ಮ ಕುಂದೇಶ್ವರ ಕುಂದಾಪುರದಲ್ಲಿ ನಡೀತಾ ಉಂಟು. ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೃಷ್ಣಾನಂದ ಚಾತ್ರ, ಸದಸ್ಯರಾದ ಸತೀಶ್ ಶೆಟ್ಟಿ, ನಾಗರಾಜ್ ರಾಯಪ್ಪನ ಮಠ, ವಿಶ್ವನಾಥ ಗರಡಿ ಮನೆ, ವೀಣಾ ಎಚ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮಾಡಿ, ವಿ4 ನ್ಯೂಸ್, ಕುಂದಾಪುರ.